ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೇಗೆ ಕ್ರಿಯೇಟ್ ಮಾಡೋದು, ಅದರಿಂದ ಏನೇನು ಲಾಭಗಳು ಅಂತ ನಾವು ನೋಡ್ತಾ ಇದ್ದೀವಿ. ನಾವು ನಿನ್ನೆ ವಿಚಾರ ಮಾಡಿದ್ವಿ ಯಾವ ರೀತಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಯಾವ ರೀತಿ ಅಡ್ವಾಂಟೇಜಸ್ ಇದೆ ಅಂತ. ಈ ಕಂಪನಿನ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಯಾಕೆ ಕರೀತಾರೆ ಅಂದರೆ, ಒಂದು ನಿಗದಿತ ಅಥವಾ ಸೀಮಿತ ವ್ಯಕ್ತಿಗಳು ಮಾತ್ರ ಈ ಕಂಪನಿಯ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಹಾಗಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಹೇಳ್ತೀವಿ. ಅಂದರೆ ಈ ಪಬ್ಲಿಕ್ಸ್ ಬಂದುಬಿಟ್ಟು ಇದರಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಅಥವಾ ಅದರ ಪ್ರಮೋಟರ್ಸು ಎಲ್ಲರ ಹತ್ರ ಹೋಗಿ ದುಡ್ಡು ತಗೊಳಕ್ಕಾಗಲ್ಲ. ಕೇವಲ ಆ ಮೆಂಬರ್ಸ್, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಹತ್ರ ಮಾತ್ರ ಅವರು ಬಂಡವಾಳವನ್ನು ಪಡೆಯಬಹುದು. ಆಮೇಲೆ ಯಾವುದೇ ಕಂಪನಿಯಾಗಲಿ ಪಬ್ಲಿಕ್ಕಿಂದ ಯಾವುದೇ ರೀತಿಯ ಡೆಪಾಸಿಟ್ಸ್ನ ಪಡೆಯುವಂತಿಲ್ಲ. ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಷನು ಬಹಳ ಮುಖ್ಯ. ಯಾಕೆಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಕೆಲವರು ನಾವು ಈ ಕಂಪನಿ ಮಾಡ್ಕೊಂಡಿದ್ದೀವಿ, ಹಾಗಾಗಿ ನಾವು ಡೆಪಾಸಿಟ್ಸ್ ಮಾಡ್ತಾ ಇದ್ದೀವಿ, ಇದು ಕಾನೂನುಬದ್ಧ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವು ವಿಶದವಾಗಿ ಮುಂದಿನ ಕೆಲವು ಸಂಚಿಕೆಗಳಲ್ಲಿ ನಾವು ಮಾತಾಡೋಣ. ಹಾಗಾಗಿ ನಾನೇನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಇದ್ದರೆ ಅವರು ಯಾವುದೇ ವ್ಯಕ್ತಿಗಳಿಂದ ಡೆಪಾಸಿಟ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಆನಂತರ ಇದು ಪಬ್ಲಿಕ್ಕಿಗೆ ಓಪನ್ ಇಲ್ಲ, ಅದಕ್ಕೋಸ್ಕರ ಇದಕ್ಕೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಹೇಳ್ತೀವಿ. ಸೊ ಪ್ರೈವೇಟ್ ಲಿಮಿಟೆಡ್ ಕಂಪನಿನಲ್ಲಿ ಯಾರು ಬಂಡವಾಳ ಹೂಡ್ತಾರೋ ಅವರು ತಮ್ಮ ಸಂಬಂಧಿಕರು ಹಾಗೂ ಸ್ನೇಹಿತರ ಹತ್ರ ಮಾತ್ರ ಪಡಿತಾರೆ. ಇದು ಎಲ್ಲ ಪಬ್ಲಿಕ್ಗಳಿಗೂ ಇದು ಎಲ್ಲರೂ ಬಂದು ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಟ್ಯಾಕ್ಸೇಷನ್ ವಿಚಾರಕ್ಕೆ ಬಂದಾಗ ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅದು ಏನು ಪ್ರಾಫಿಟ್ ಮಾಡುತ್ತೋ ಅದಕ್ಕೆ 30% ಟ್ಯಾಕ್ಸನ್ನು ತುಂಬಬೇಕಾಗುತ್ತೆ. ನಂತರ ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿನಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ, ಅವರು ಹೆಚ್ಚಿನ ಬಂಡವಾಳನ ಪಡಿಬೋದು. ಆಮೇಲಿಂದ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂದರೆ FDIನಲ್ಲಿ ಕೂಡ ಅವರು ಬಂಡವಾಳವನ್ನು ತರ್ಬೋದು. ಆಮೇಲೆ ಎಕ್ಸ್ಟರ್ನಲ್ ಬಾರೋಯಿಂಗ್ಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ದೇಶದ ಹೊರಗಡೆಯಿಂದ ಡಾಲರ್ ರೂಪದಲ್ಲಿ ಕೂಡ ಸಾಲವನ್ನು ಈ ಕಂಪನಿಗಳು ತರೋದಕ್ಕೆ ಸಾಧ್ಯ ಇದೆ. ಈ ಒಂದು ಫೆಸಿಲಿಟಿ ಫರ್ಮ್ಗಾಗಲಿ ಇಂಡಿವಿಜುವಲ್ ವ್ಯಕ್ತಿಗಾಗಲಿ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ, ಈ ನೇರ ಬಂಡವಾಳ ಹೂಡಿಕೆ ಬಂದಾಗ ಅದ್ರ ವಾಲ್ಯೂಮು ಜಾಸ್ತಿ ಇರುತ್ತೆ, ಆಮೇಲಿಂದ ಬಡ್ಡಿ ದರ ಕಡಿಮೆ ಇರುತ್ತೆ. ಆದರೆ ಇದು ಒಂದು ಸೌಲಭ್ಯ ಕೇವಲ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹಾಗೂ ಪಬ್ಲಿಕ್ ಲಿಮಿಟೆಡ್ ಕಂಪನಿಗಳಿಗೆ ಮಾತ್ರ ಸಾಧ್ಯ ಇದೆ. ಇನ್ನು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಗ್ಗೆ ನಾವು ಮಾತಾಡಿದ್ದಾಯಿತು. ಈಗ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂದ್ರೇನು, ಇದಕ್ಕೂ ಅದಕ್ಕೂ ಇರುವ ಸಾಮ್ಯತೆ ಏನು, ವ್ಯತ್ಯಾಸಗಳೇನು, ಅಡ್ವಾಂಟೇಜಸ್ ಏನು, ಇನ್ನಿತರ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.